ನಿಮಗೆ 45 ಗೆ ಕ್ಲೋಸ್ ಮಾಡ್ಕೊಡ್ತೀವಿ ಸರ್. ನಿಮ್ಗೆ ಇದು 58 ಗೆ ಕ್ಲೋಸ್ ಮಾಡ್ಕೊಡ್ತೀವಿ ಸರ್. 63,000 ರೂಪಾಯಿ ಆಗುತ್ತೆ ಸರ್. 58,000 ಗೆ ಮಾಡ್ಕೊಡ್ತೀವಿ. ನಿಮ್ಮ ವಿಡಿಯೋ ಇಂದ ಬಂದ್ರೆ 58 ಗೆ ಆಗುತ್ತೆ ಸರ್. 58 ಗೆ ಇನ್ನ ಹೆಚ್ಚು ಕಡಿಮೆ ಬರ್ತೀವಿ. ನಿಮ್ಮ ವಿಡಿಯೋ ಇಂದ ಬಂದ್ರೆ ಇನ್ನ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಏನ್ ಸರ್ ಎಲ್ಲರೂ ನೋಡಿದ್ರೆ ಹೊಸ ಗಾಡಿಗಳು ಹಂಗೆ ಶೋರೂಮ್ ಇಂದ ಇದೆ. ಮುಂದೆ ಬರ್ಲಿ ಸರ್, ಕಸ್ಟಮರ್ ಏನಾರ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಅದು ಕೂಡ 48 ಗೆ ಆಗುತ್ತೆ. 335 ಗೆ ಎಷ್ಟಕ್ಕೆ ಸರ್? 58,000 ಫೈನಲ್ ಆಗುತ್ತೆ ಗಾಡಿ. 5,000 ರೂಪಾಯಿ ಹೇಳ್ತಾ ಇದೀವಿ, ಹೆಚ್ಚು ಕಡಿಮೆ ಆಗುತ್ತೆ. 8,000 ಗೆ ಮಾಡ್ಕೊಡ್ತೀವಿ. ನಿಮ್ಮ ವಿಡಿಯೋ ಇಂದ ಬಂದ್ರೆ 225 ಗೆ ಮಾಡಿಸ್ಕೊಡ್ತೀವಿ. 68 ಗೆ ಮಾಡಿಸ್ಕೊಡ್ತೀವಿ. 375 ಹೇಳ್ತಾ ಇದೀವಿ, ಸ್ವಲ್ಪ ಇದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಮುಂದೆ ಬರ್ಲಿ ಸರ್, ಕಸ್ಟಮರ್ ಏನಾರ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. 75,000 ಗೆ ಫೈನಲ್ ಆಗುತ್ತೆ ಸರ್. ನಮ್ಮ ಮುಂದೆ ಒಂದು ಬೆನಿಲಿ TRK 502 ಇದೆ. ಏನ್ ಸರ್ ಡೀಟೇಲ್ಸ್ ಇದ್ದದ್ದು? ಸಿಂಗಲ್ ಓನರ್, 21,000 ಜಿನಿನ್ ರೆಕಾರ್ಡೆಡ್. ಓಕೆ, ಒಬ್ಬರೇ ಓನರ್, ಕಂಪ್ನಿ ಮೇಂಟೆನೆನ್ಸ್. 375 ಹೇಳ್ತಾ ಇದ್ದೀವಿ, ಸ್ವಲ್ಪ ಇದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಓಕೆ, ಫೈನಲ್ ಅಂದ್ರೆ ಎಷ್ಟಕ್ಕೆ ಆಗ್ಬೋದು ಸರ್? ಸರ್ ಬನ್ನಿ, ಮುಂದೆ ಎದುರುಗಡೆ ಕಳಿಸಿ ಡೈರೆಕ್ಟ್ ಕಸ್ಟಮರ್ ಹತ್ರ ಮಾತಾಡ್ಬಿಟ್ಟು ಇನ್ನ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡಿಸ್ಕೊಡ್ತೀವಿ. ಓಕೆ, ಯಾವ ಇಯರ್ ಮಾಡಲ್ ಸರ್ ಗಾಡಿ? 2019 ಮಾಡಲ್, ಸಿಂಗಲ್ ಓನರ್. ಓಕೆ, 2019 ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 20,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸಕ್ಕದಾಗಿದೆ. TRK ಒಳ್ಳೆ ಆಫ್ ರೋಡಿಂಗ್ ಹುಡುಕೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಯಾರಾದರೂ ಅಡ್ವೆಂಚರ್ 390 ಹುಡುಕ್ತಾರೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. TRK ಬೆನಿಲಿ 502 ಒಂದು ಚಿಂದಿ ಗಾಡಿ, 500cc ಗಾಡಿ. ಸೊ ಹಾಗೆ ಒಂದು ಅಪ್ರಿಲಾ ಇದೆ. ಸೊ ಅಪ್ರಿಲಾ ಡೀಟೇಲ್ಸ್ ಸರ್? 2019 ಮಾಡಲ್, ಸಿಂಗಲ್ ಓನರ್, ಡಬಲ್ ABS. ಓಕೆ, 68 ಗೆ ಮಾಡಿಸ್ಕೊಡ್ತೀನಿ. ಎಷ್ಟು ಸರ್? 68,000 ಫೈನಲ್. ಟು ಫೈನಲ್ ಸ್ವಲ್ಪ ಕಮ್ಮಿ ಆಗುತ್ತಾ? ಮಾಡೋಣ, ಮುಂದೆ ಕಸ್ಟಮರ್ ಬಂದ್ರೆ ಮುಂದೆ ಮಾಡಿಸ್ಕೊಡ್ತೀವಿ. ಓಕೆ, ಸೊ ಹಾಗೆ ಒಂದು ಜುಪಿಟರ್ ಇದೆ ಸರ್, 2019 ಮಾಡಲ್, ಸಿಂಗಲ್ ಓನರ್. ಓಕೆ, 58 ಗೆ ಮಾಡಿಸ್ಕೊಡ್ತೀನಿ ಸರ್. 58,000 ಫೈನಲ್ ಆಗುತ್ತೆ ಗಾಡಿ. ಆಗುತ್ತೆ. ಓಕೆ, ಸೊ ಹಾಗೆ ಇನ್ನೊಂದು ಬ್ಲ್ಯಾಕ್ ಕಲರ್ ಒಂದು ಜುಪಿಟರ್ ಇದೆ ಸರ್, 17 ಮಾಡಲ್. ಓಕೆ, 48 ಗೆ ಮಾಡಿಸ್ಕೊಡ್ತೀನಿ ಸರ್. ಎಷ್ಟಕ್ಕೆ ಸರ್? 48. ಓನರು ಸಿಂಗಲ್ ಓನರ್, ನಮ್ಮ ಹತ್ರ ಆಲ್ಮೋಸ್ಟ್ ಸಿಂಗಲ್ ಓನರ್. ಓಕೆ, ಆಲ್ಮೋಸ್ಟ್ ಲೈಕ್ ಸಿಂಗಲ್ ಓನರ್ ವೆಹಿಕಲ್, ಜುಪಿಟರ್ ಬ್ಲ್ಯಾಕ್ ಕಲರ್, 48,000 ಫೈನಲ್ ಆಗುತ್ತೆ ಗಾಡಿ. ಕಸ್ಟಮರ್ ಮುಂದೆ ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, ಸೊ ಹಾಗೆ ಇನ್ನೊಂದು ಇದೆ. ಏನು ಸರ್ ಡೀಟೇಲ್ಸ್ ಇದ್ರದ್ದು? ಇದು ಸಿಂಗಲ್ ಓನರ್, ಡಿಸ್ಕ್ ಬ್ರೇಕ್, ಮ್ಯಾಗ್ವಿಲ್. ಮಾಡಲು 18 ಮಾಡಲ್, 2018 ಮಾಡಲ್. ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ? 29,000 ಓದಿದೆ. ಶೋರೂಮ್ ರೆಕಾರ್ಡೆಡ್, ಡಿಸ್ಕ್ ಬ್ರೇಕ್, ಮ್ಯಾಗ್ವಿಲ್. ನಿಮ್ಗೆ ಯಾರು ಬಂದ್ರೆ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. 48 ಗೆ ಆಗುತ್ತೆ ಸರ್. ಅದು ಕೂಡ 48 ಗೆ ಆಗುತ್ತೆ. ಸೊ ಹಾಗೆ ಒಂದು ಚಿಂದಿ ಗಾಡಿ, ಒಂದು ಕ್ಲಾಸಿಕ್ 350 ಇದೆ. ಸೊ ಏನು ಸರ್ ಡೀಟೇಲ್ಸ್ ಇದ್ದದ್ದು? ಇದು 2013 ಮಾಡಲು, ಸಿಂಗಲ್ ಓನರ್, 44,273 ಓಡಿದೆ. 1,05,000 ರೂಪಾಯಿಗೆ ಆಗುತ್ತೆ. ಎಷ್ಟಕ್ಕೆ ಸರ್? 1,05,000 ರೂಪಾಯಿಗೆ ಆಗುತ್ತೆ. ಫೈನಲ್ 1 ಲಕ್ಷಕ್ಕೆ ಆಗಿ ಏನಾದರೂ ಆಗುತ್ತಾ? ಮುಂದೆ ಬರ್ಲಿ ಸರ್, ಕಸ್ಟಮರ್ ಏನಾರ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಓಕೆ, 1,05,000ಕ್ಕೆ ಫೈನಲ್ ಮಾಡ್ಕೊಡ್ತಾರೆ ಗಾಡಿ. ಏನು ಮಾತಾಡಂಗಿಲ್ಲ ನೀವು. ಓಕೆ, ಸೊ 44,000 ಡ್ರಿವನ್ ಆಗಿದೆ. ಬಾಡಿ ಲೈನ್ ಎಲ್ಲ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ ಯಾರಾದರೂ ಬಜೆಟಲ್ಲಿ ಗಾಡಿ ಒಂದು ಕ್ಲಾಸಿಕ್ 350 ಹುಡುಕೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಹಾಗೆ ಒಂಥರ ಏನು ಸರ್ ಎಲ್ಲರೂ ನೋಡಿದ್ರೆ ಹೊಸ ಗಾಡಿಗಳು ಹಂಗೆ ಶೋರೂಮಿಂದ ಇದೆ ಇದ್ದಂಗೆ ಇಳಿಸಿದೆ. ಸೊ ಎಲ್ಲ ಶೋರೂಮ್ ಗಾಡಿಗಳು ಇಳಿಸಿದಂಗೆ ಇದೆಯಲ್ಲ ಸರ್? ಹೌದು, ಇದು ಮ್ಯೂಟ್ಯೂರ್ 23. ಓಕೆ, 6,000 ರೆಕಾರ್ಡೆಡ್ ಓಡಿದೆ. 225 ಗೆ ಮಾಡಿಸ್ಕೊಡ್ತೀವಿ. ಎಷ್ಟಕ್ಕೆ? 225 ಗೆ. 225 ಗೆ ಮ್ಯೂಟ್ಯೂರ್ 350 2023 ಮಾಡಲು. ಎಷ್ಟು ಅಂತ ಗಾಡಿ ಹಂಗಂದ್ರೆ? ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡೆಡ್. ಓಕೆ, ಇನ್ನ ಬಂದ್ರೆ ಎದುರು ಕಡೆ ಏನಾರ ಮಾಡಿಸ್ಕೊಡ್ತೀವಿ. ಓಕೆ, 225 ಹೇಳೋದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡಿಕೊಡ್ತಾರೆ ನಿಮಗೆ. ಬೆಸ್ಟ್ ಮ್ಯೂಟ್ಯೂರ್ 350 ಒಳ್ಳೆ ಟೂರಿಂಗಿಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಒಂದು ಇಂಟರ್ಸೆಪ್ಟರ್ 650 ಸರ್, 23 ಮಾಡಲು. ಇದು ಕೂಡ 23. ಏನು ಸರ್ ಎಲ್ಲ ಲೇಟೆಸ್ಟ್ ಮಾಡಲ್ಗಳು ಎತ್ಬಿಟ್ಟಿಲ್ಲ? ಎಲ್ಲ ಲೇಟೆಸ್ಟ್ ಮಾಡಲು. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? 4,000 ಓಡಿದೆ. ಓನರು ಸಿಂಗಲ್ ಓನರ್. ಪ್ರೈಸ್ 235 ಗೆ ಮಾಡಿಸ್ಕೊಡ್ತೀವಿ. ಇನ್ನ 335 ಗೆ ಅದರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಬನ್ನಿ, ಮುಂದೆ ಎದುರು ಕಡೆ ಮಾಡಿಸ್ಕೊಡೋಣ. ಓಕೆ, ನೋಡಿ 335 ಹೇಳಿ ನಿಮ್ಗೆ ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಕ್ಲಾಸಿಕ್ 350 ಇದೆ, ಗನ್ಮೆಂಟಲ್ ಗ್ರೇ. ಏನು ಸರ್ ಡೀಟೇಲ್ಸ್? 19 ಮಾಡಲ್. ಓಕೆ, ಓನರು ಸಿಂಗಲ್ ಓನರ್. ಓಕೆ, ಸೊ ಈ ಸ್ಪೋಕ್ ವೀಲ್ ಬರುತ್ತೆ ನಿಮಗೆ. 18 ಮಾಡಲ್, ಗನ್ಮೆಟಲ್ ಇದು. ಓಕೆ, 18 ಮಾಡಲು, ಸಿಂಗಲ್ ಓನರ್. ಡ್ಯೂಯಲ್ ಡಿಸ್ಕ್, ಸಿಂಗಲ್ ಡಿಸ್ಕ್ ಸರ್ ಇದು? ಡ್ಯೂಯಲ್ ಡಿಸ್ಕ್. ಓಕೆ, ಡ್ಯೂಯಲ್ ಡಿಸ್ಕ್, ABS ವಿತ್ ABS ಬರೋ ಗಾಡಿ. ಸೊ ಪ್ರೈಸ್ ಏನಂತ ಸರ್ ಇದು? 175 ಗೆ ಮಾಡ್ಕೊಡ್ತೀವಿ ಸರ್. 175 ಗೆ ಒಂದು 18 ಮಾಡಲು, ಒಂದು ಕ್ಲಾಸಿಕ್ 350, ಅದು ಗನ್ಮೆಟಲ್ ಗ್ರೇ ಮಾಡಿಸ್ಕೊಡ್ತೀವಿ. ಇನ್ನು ಎದುರುಗಡೆ ಬಂದ್ರೆ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಓಕೆ, ಇನ್ನೂ ಕೂಡ ಕಮ್ಮಿ ಮಾಡ್ಕೊಡ್ತಾರೆ ನಿಮಗೆ ಗಾಡಿಲಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಅವೆಂಜರ್ ಇದೆ, ಒಂಥರ ಲೇಟೆಸ್ಟ್ ಮಾಡಲ್ ಗಾಡಿ. ಇದು ಕೂಡ 23. ಆಲ್ಮೋಸ್ಟ್ ಲೈಕ್ ಇವತ್ತು 4-5 ಗಾಡಿಗಳು 23 ಮಾಡಲ್ಗಳಿದೆ. ಸೊ ಏನು ಸರ್ ಇದ್ರ ಡೀಟೇಲ್ಸ್? ಓನರ್, ಇದು ಕೂಡ ಸಿಂಗಲ್ ಓನರ್. 1,05,000 ರೂಪಾಯಿ ಹೇಳ್ತಾ ಇದೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, 1,05,000 ಹೇಳಿದೆ, ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? 3,000 ಚೇಂಜ್ ಓಡಿದೆ. ಓಕೆ, ಇದು ಕೂಡ ನಿಮಗೆ ಜಸ್ಟ್ 3,000. ಯಾವುದೇ ಗಾಡಿ ರೆಕಾರ್ಡೆಡ್. ಓಕೆ, ಎಲ್ಲ 3 ಗಾಡಿನೂ ಒಂದೊಂದು ಸರ್ವಿಸ್ ಆಗಿ ನಿಂತಿದೆ ಅಂತ ಹೇಳ್ಬೋದು. ಇನ್ನು ಮಿಕ್ಕಿದ ಆರಾಮಾಗಿ ಶೋರೂಮಲ್ಲಿ ಆರಾಮಾಗಿ ಸರ್ವಿಸ್ ಮಾಡಿಸ್ಕೋಬೋದು ಅವರು. ಓಕೆ, ನೆಕ್ಸ್ಟ್ ಸರ್ ಹೋಂಡಾ ಲಿಯೋ. ಓಕೆ, 2019.
ಇದು 52 53ಗೆ ಮಾಡಿಸ್ಕೊಡ್ತೀನಿ ಸರ್. 52 to 53 ಅಂತ ಹೇಳಿ ಮಧ್ಯದಲ್ಲಿ ಒಂದು 50 to 500 50 to 500 52ಗೆ ಮಾಡಿಸ್ಕೊಡ್ತೀನಿ ಬನ್ನಿ. ಓಕೆ 52ಗೆ ನಿಮಗೆ ಫೈನಲ್ ಆಗುತ್ತೆ. ಈ ಒಂದು ಯಾವುದು ಸರ್ ಇದು ಹೋಂಡಾ ಲಿಯೋ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಆರ್ಮಿ ಗಾಡಿ ಒಂದು ಇದೆ, ಯಾವುದು ಸರ್? ಲಿಮಿಟೆಡ್ ಎಡಿಷನ್ ಇದು ಸ್ಟಾರ್ ಸಿಟಿ. ಓಕೆ ಸೆಲ್ಫ್ ಸ್ಟಾರ್ಟ್ 19 ಮಾಡಲು. 58ಗೆ ಆಗುತ್ತೆ ಸರ್. 58ಕ್ಕೆ ಇನ್ನ ಹೆಚ್ಚು ಕಡಿಮೆ ಬರ್ತೀನಿ. ನಿಮ್ಮ ವಿಡಿಯೋಯಿಂದ ಬಂದ್ರೆ ಇನ್ನ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಓಕೆ 58 ಹೇಳಿ ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ನಿಮಗೆ ಗಾಡಿ ಕೂಡ. ಸೊ ಲಿಮಿಟೆಡ್ ಎಡಿಷನ್. ಮೈಲೇಜ್ ಎಲ್ಲ ಏನು ಬರ್ಬೋದು ಸರ್ ಇವೆಲ್ಲ ಗಾಡಿಗಳು? 60 55 60 ಆರಾಮಾಗಿ ಬರುತ್ತೆ. ಆರಾಮಾಗಿ ಬರ್ತದೆ. ಓಕೆ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ನಿಮಗೆ ಗಾಡಿ. ಸೊ ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಸರ್? ಜುಪಿಟರ್ 20 ಮಾಡಲ್ ಗಾಡಿ. ಓಕೆ ಲೇಟೆಸ್ಟ್ ಮಾಡಲ್ ಕೊಡಿ. ಒಂದು ಜುಪಿಟರ್ ಇದೆ, ಏನು ಸರ್ ಡೀಟೇಲ್ಸ್ ಇದ್ರದ್ದು? ಇದು 2020 ಮಾಡಲ್ ಸಿಂಗಲ್ ಓನರ್, 23,000 ಓಡಿದೆ. ನಿಮಗೆ ಒಂದು 58 to 60 ಮಾಡಿಸ್ಕೊಡ್ತೀವಿ, ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆ 58 to 60 ಒಳಗಡೆ ಕ್ಲೋಸ್ ಆಗುತ್ತೆ ಗಾಡಿ. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಡಿಯೋ DX ಇದೆ ಸರ್. 23 ಮಾಡಲ್, ಒಬ್ಬರೇ ಓನರ್, ಲೇಡೀಸ್ ಓಡಿಸಿರೋದು, ರೆಕಾರ್ಡೆಡ್ ಕಿಲೋಮೀಟರ್. ಓಕೆ ನಿಮಗೆ 75ಗೆ ಕ್ಲೋಸ್ ಆಗುತ್ತೆ ಸರ್. 75,000ಗೆ ಫೈನಲ್ ಆಗುತ್ತೆ. ಫೈನಲ್ ಆಗುತ್ತೆ. ಓಕೆ ಸೊ ಹಾಗೆ ಇನ್ನೊಂದು ಆಕ್ಟಿವಾ ಇದೆ ಸರ್. ಯಾರು ಮೈಲೇ ಕಡಿಮೆ ಬಜೆಟ್ 2012 ಮಾಡಲು 28,000ಗೆ ಮಾಡ್ಕೊಡ್ತೀವಿ. ನಿಮ್ಮ ವಿಡಿಯೋಯಿಂದ ಬಂದ್ರೆ 28,000ಗೆ ಒಂದು ಆಕ್ಟಿವಾ ಸಿಗುತ್ತೆ. ಆಕ್ಟಿವಾ ಸೆಲೆಕ್ಷನ್ ನಂಬರು. ಓಕೆ 2017 ಬೇರೆ ಕ್ರೇಜಿ ನಂಬರು. ಸೊ 2017 ನಂಬರ್ ಇರೋ ಗಾಡಿ ಒಂದು ಜಸ್ಟ್ 28,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಸೊ ಯಾರಾದ್ರು ಬೆಸ್ಟ್ ಗಾಡಿ ಮೈಲೇಜ್ ಹುಡುಕ್ತಾ ಇರೋರಿಗೆ ಒಂದು CT 100 ಕೂಡ ಇದೆ. ಸೊ ಏನು ಸರ್ ಡೀಟೇಲ್ಸ್ ಇದು? ಇದು 2020 ಮಾಡಲ್ ಸಿಂಗಲ್ ಓನರ್, 63,000 ರೂಪಾಯಿ ಆಗುತ್ತೆ ಸರ್. 63,000ಕ್ಕೆ ಒಂದು CT 100 ಸಿಗುತ್ತೆ. ನಿಮ್ಮ 21 ಮಾಡಲು ನಿಮ್ಮ ಚಾನೆಲ್ ಇಂದ ಬಂದ್ರೆ 61 62ಗೆ ನಾವು ಮಾಡಿಸ್ಕೊಡ್ತೀವಿ. ಓಕೆ 61ರಿಂದ 67 ಒಳಗಡೆ ಅಂದ್ರೆ 61,500 ರೂಪಾಯಿ ಆಗುತ್ತೆ ಫೈನಲ್ ಒಂದು CT 100. ಸೊ ಬೆಸ್ಟ್ ಆಗಿ ಇನ್ನೊಂದು NS ಡಿಮ್ಯಾಂಡೆಡ್ ಗಾಡಿ ಸರ್. ಏನು ಸರ್ 18 ಮಾಡಲು, ಒಬ್ಬರೇ ಓನರು, 1,05,000 ರೂಪಾಯಿ ಕ್ಲೋಸ್ ಆಗುತ್ತೆ. ನಿಮ್ಮ ಚಾನೆಲ್ ಇಂದ ಬಂದ್ರೆ ಇನ್ನ ಕಡಿಮೆ ಮಾಡಿಸ್ಕೊಡ್ತೀವಿ. ಓಕೆ 1,05,000 ಹೇಳಿ ಅದರಲ್ಲೂ ಕಮ್ಮಿ ಮಾಡ್ಕೊಡ್ತೀರಾ? ಅದು 2019 ಮಾಡಲು ಮಾರ್ಕೆಟ್ ಆಲ್ಮೋಸ್ಟ್ ಲೈಕ್ 1,15,000 1,25,000 ಹೇಳ್ತಾರೆ. ಬಟ್ 1,15,000ಗೆ ಫೈನಲ್ ಮಾಡ್ಕೊಡ್ತಾರೆ ಈ ಒಂದು NS 200. ಸೊ ಹಾಗೆ ಒಂದು ಹೋಂಡಾ ಶೈನು ಸರ್, ಸಾರಿ ಯೂನಿಕಾರ್ನ್ 2013 ಮಾಡಲು, ಒಬ್ಬರೇ ಓನರ್ ಸರ್. ಇದು ಶೋರೂಮ್ ರೆಕಾರ್ಡೆಡ್. ಓಕೆ 48ಗೆ ಕ್ಲೋಸ್ ಮಾಡ್ಕೊಡ್ತೀವಿ. 48,000ಗೆ ಒಂದು ಚಾನೆಲ್ ಇಂದ ಬಂದ್ರೆ ಇನ್ನ 1,000 ರೂಪಾಯಿ 500 ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಓಕೆ ಇದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ನಿಮ್ಗೆ ಹೋಂಡಾ ಯೂನಿಕಾರ್ನ್ ಅಲ್ಲಿ. ಸೊ ಹಾಗೆ ಪಕ್ಕದಲ್ಲಿ ಇನ್ನೊಂದು ಹೋಂಡಾ ಯೂನಿಕಾರ್ನ್ 15 ಮಾಡಲು. ಓಕೆ ಇದು 58ಗೆ ಕ್ಲೋಸ್ ಮಾಡ್ಕೊಡ್ತೀವಿ ಸರ್. ಇದು ಕೂಡ ಓನರ್ ಸಿಂಗಲ್ ಓನರ್. ಎಲ್ಲಾನು ಸಿಂಗಲ್ ಓನರ್ ವೆಹಿಕಲ್ ಹತ್ರ, ಸಿಂಗಲ್ ಓನರ್, ಶೋರೂಮ್ ಎಕ್ಸ್ಚೇಂಜ್ ಗಾಡಿ ಎಲ್ಲ. ಓಕೆ ಸೊ ಹಾಗೆ ನಮ್ಮ ಮುಂದೆ ಒಂದು ಅಡ್ವೆಂಚರ್ AS ಇದೆ. ಸೊ ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ನಾನು ಪರ್ಸನಲಿ ಸಜೆಸ್ಟೆಡ್ ಮಾಡೋದು ಬೆಸ್ಟ್ ವೆಹಿಕಲ್. 15 ಮಾಡಲು, 2015 ಮಾಡಲು, 15 ಮಾಡಲು. ಇದು ಬಹಳ ಕಡಿಮೆ ಇದೆ ಮಾರ್ಕೆಟ್ ಅಲ್ಲಿ. 40 to 43ಗೆ ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆ 42 to 43 ಒಳಗಡೆ ನಿಮಗೆ ಫೈನಲ್ ಮಾಡ್ಕೊಡ್ತಾರೆ ನಿಮಗೆ ಒಂದು AS 200. ಸೊ ಹಾಗೆ ಒಂದು ಜಿಕ್ಸರ್ SF ಇದೆ 16 ಮಾಡಲು, ಒಬ್ಬರೇ ಓನರು, ರೆಕಾರ್ಡೆಡ್ ಕಿಲೋಮೀಟರ್. ನಿಮ್ಗೆ 55-57ಗೆ ನಿಮ್ ಚಾನೆಲ್ ಇಂದ ಬಂದ್ರೆ ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆ 55ರಿಂದ 57 ಒಳಗಡೆ ಫೈನಲ್ ಆಗುತ್ತೆ ಎರಡು. ಓಕೆ ಹೀರೋ ಹೋಂಡಾ ಪ್ಯಾಷನ್ ಪ್ರೋ ನಿಮ್ಗೆ 45ಗೆ ಕ್ಲೋಸ್ ಮಾಡ್ಕೊಡ್ತೀವಿ ಸರ್ ನಿಮ್ ಚಾನೆಲ್ ಇಂದ ಬಂದ್ರೆ. ಓಕೆ 2019 ಮಾಡಲು, ಒಬ್ಬರೇ 19 ಮಾಡಲು ಗಾಡಿ ಪ್ಯಾಷನ್ ಪ್ರೋ 45ಗೆ ಫೈನಲ್ ಸರ್. ಕಾಮಿಡಿ ಡೌನ್ ಪೇಮೆಂಟ್ ಪ್ರೈಸ್ ಹೇಳ್ತಿದ್ರೆ ಏನು? ಇಲ್ಲ ಸರ್, ಮ್ಯಾಗ್ವಿಲ್ ವಿತ್ ಸೆಲ್ಫ್ ಸ್ಟಾರ್ಟ್. ಓಕೆ ಸೊ ಸರ್ ಗಾಡಿ ಸ್ಟಾರ್ಟ್ ಮಾಡ್ಕೊಳ ತೋರಿಸೋರೆ. ಸೊ ಎಷ್ಟು ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು ಗಾಡಿ. ಅಷ್ಟೊಂದು 20,000 ರೆಕಾರ್ಡೆಡ್ BS4 ಡಿಮ್ಯಾಂಡ್ ಗಾಡಿ ಇದು. 60 ಅಂತೂ ಮಿಸ್ಸೇ ಇಲ್ಲ. ಡೋನ್ಜೋ ಝೊಮ್ಯಾಟೊ ಅವ್ರಿಗೆ ಒಳ್ಳೆ ಪದಾರ್ಥ ಇದು. ಓಕೆ ಸೊ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಮೈಲೇಜ್ ಅಂತ ಹುಡುಗೋರಿಗೆ ಬೆಸ್ಟ್ ವೆಹಿಕಲ್, ಮತ್ತೆ ಸಿಟಿ ಆಫೀಸ್ ಯೂಸ್ ಮಾಡೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಡೆಲಿವರಿ ಬಾಯ್ಗೆ ಒಳ್ಳೆ ಗಾಡಿ ಇದು, ಅದೊಂದು ಖಂಡಿತ. ಸೊ ಜಸ್ಟ್ ನೀವು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಂಡು ಇರ್ಬೇಕಂತೆ. ಚಿಂದಿ ಆಗಿದೆ ಗಾಡಿ ಮಾತ್ರ. 23 ಮಾಡಲು ಪಲ್ಸರ್ 150 180 ಸರ್. ಓಕೆ 180. ಸೊ ಎಷ್ಟು ಓಡಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ? 16,000 ಓಡಿದ್ದು. ಓಕೆ ಸೊ 6,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಗಾಡಿ. ಸೊ ಪಲ್ಸೋ ಶೋರೂಮ್ ರೆಕಾರ್ಡೆಡ್ ವಿತ್ ಶೋರೂಮ್ ರೆಕಾರ್ಡೆಡ್ ಪಲ್ಸೋ 180 ವೈಟ್ ವಿತ್ ರೆಡ್ ಟ್ರಿಪಲ್ ಕಲರ್ ಇದೆ ನಿಮಗೆ. ವೈಟ್, ರೆಡ್ ಮತ್ತೆ ಬ್ಲ್ಯಾಕ್ ಕ್ರೇಜಿ ಆಗಿದೆ ಗಾಡಿ ಕೂಡ. ಸೊ ಚಿಂದಿ ಗಾಡಿ ಅಂತ ಹೇಳ್ಬೋದು. ಇದೇನಾಗುತ್ತೆ ಪ್ರೈಸು? 98,000ಗೆ ಫೈನಲ್ ಆಗುತ್ತೆ. 98,000 ಫೈನಲ್ ಆಗುತ್ತೆ ಚಾನೆಲ್ ಇಂದ ಬಂದ್ರೆ. ಓಕೆ ಸೊ ಕಸ್ಟಮರ್ ಬಂದ್ರೆ 1,10,000 ಹೇಳ್ತಾ ಇದೀವಿ, 1,05,000 ರೂಪಾಯಿ ಕ್ಲೋಸ್ ಮಾಡ್ತೀವಿ. ನಿಮ್ ಚಾನಲ್ ಸುನೀಲ್ ರಾವ್ ಚಾನಲ್ ಇಂದ ಬಂದ್ರೆ 98,000ಗೆ ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆ 98,000ಕ್ಕೆ ಫೈನಲ್ ಆಗುತ್ತೆ ಕುತ್ಕೊಂಡ್ರೆ. ಇದು V2. ಓಕೆ ವಿಕ್ರಾಂತ್ V2 ಬಜಾಜ್ ಅವರು ಇದು ಬಿಟ್ಟಿರೋದು. ಇದು 18 ಮಾಡಲು, ನಿಮ್ಗೆ 48-38ಗೆ ಕ್ಲೋಸ್ ಮಾಡ್ಕೊಡ್ತೀವಿ. 48-38 ಅಂದ್ರೆ 10,000 ಡಿಫರೆನ್ಸ್ ಆಗುತ್ತಲ್ಲ ಸರ್? ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಓಕೆ 48-38 ಒಳಗಡೆ ಯಾವ ಪ್ರೈಸ್ ಬರ್ತಾರೋ ಆ ಪ್ರೈಸ್ ಅಲ್ಲಿ ಕಸ್ಟಮರ್ ವೆಹಿಕಲ್ ಅದು ಡೈರೆಕ್ಟ್. ಓಕೆ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್. ಜಸ್ಟ್ ಬಂದ್ರೆ ಕಸ್ಟಮರ್ ಜೊತೆ ಮಾತಾಡಿಸಿ ಫೈನಲ್ ಮಾಡಿಸ್ಕೊಡ್ತೀವಿ. ಓಕೆ ಸೊ ಹಾಗೆ 20 ಅಂಕಲ್ಗಳ ಗಾಡಿ, ಬಟ್ ಏನಂದ್ರೆ ಲೈಕ್ ಫ್ಯಾಮಿಲಿ ಗಾಡಿ ಅಂತಾನೆ ಹೇಳ್ಬೋದು. ಒಂದು ಹೋಂಡಾ ಸ್ಪ್ಲೆಂಡರ್ ಸರ್
BS6 21 ಮಾಡಲು. ಓಕೆ 58ಗೆ 68ಗೆ ಕ್ಲೋಸ್ ಮಾಡ್ಕೊಡ್ತೀವಿ. 65 ಇಂದ 68 ಸೆಂಟ್ರಲ್ಲಿ ಇನ್ ಬಿಟ್ವೀನ್ ಮಾಡ್ಕೊಡ್ತೀವಿ. ಓಕೆ 65 to 68 ಸಿಂಗಲ್ ಓನರ್, ಬರೀ 13,000 ಕಿಲೋಮೀಟರ್ ಓಡಿದೆ, ಎಲ್ಲ ಅಪ್ ಟು ಡೇಟ್ ಇದೆ. ಓಕೆ ಸೊ 13,900 ಕಿಲೋಮೀಟರ್ ಓಡಿದೆ. ಓಕೆ ಸಿಂಗಲ್ ಓನರ್ ಗಾಡಿ ಜಸ್ಟ್ 13,800 ಓಡಿದೆ. ಪ್ರೈಸ್ ಏನಂದ್ರೆ 65 ಹೇಳ್ಬಿಟ್ಟಿದ್ದಾರೆ. Okay. ಹೋಗಿ ನಿಮ್ಮ ಚಾನೆಲ್ ಇಂದ ಬಂದ್ರೆ 65 ಕ್ಲೋಸ್ ಮಾಡ್ಕೊ. 65 to 68 ಒಳಗಡೆ ಅಂತ ಹೇಳಿದ್ರಿ, ಬಟ್ 65 ಗೆ ಫೈನಲ್ ಮಾಡ್ಬಿಟ್ರಿ. ಓಕೆ ಸೊ 2013 ಮಾಡಲ್ 220 45 ಹೇಳ್ತಾ ಇದೀನಿ. ನಿಮ್ಮ ಚಾನೆಲ್ ಇಂದ ಬಂದ್ರೆ ಒಂದು 42 ಗೆ ಕ್ಲೋಸ್ ಮಾಡ್ಕೊಡ್ತೀವಿ. ಓಕೆ 42 ಗೆ ಫೈನಲ್ ಆಗುತ್ತೆ ನಿಮಗೆ ಈ ಒಂದು ಪಲ್ಸರ್ 220 ಎಫ್. ಸೊ ಹಾಗೆ ಒಂದು SRZ 2013 ಮಾಡಲ್. ಓಕೆ ನಿಮ್ಗೆ ಒಂದು ಅಪ್ರಾಕ್ಸಿಮೇಟ್ ಅಂದ್ರೆ 55 ಇಂದ 50 ಮೈಲೇಜ್ ಬರ್ತದೆ. ನಿಮ್ಗೆ ಒಂದು 30,000 ಗೆ ಕ್ಲೋಸ್ ಮಾಡ್ಕೊಡ್ತೀವಿ. ಮ್ಯಾಗ್ವಿಲ್ ಸೆಲ್ಫ್ ಸ್ಟಾರ್ಟ್ ವಿತ್ ಡಿಸ್ಕ್ ಬ್ರೇಕ್. ಓಕೆ ನೋಡಿ, ಜಸ್ಟ್ 30,000ಕ್ಕೆ ಒಂದು ಮ್ಯಾಗ್ವಿಲ್, ಒಂದು ಡಿಸ್ಕ್ ಬ್ರೇಕು, ಸೆಲ್ಫ್ ಸ್ಟಾರ್ಟ್ ಇರೋ ವೆಹಿಕಲ್ ಸಿಗ್ತದೆ. ಜಸ್ಟ್ 30,000ಕ್ಕೆ ಒಂದು ಯಮಹಾ ZR ಚಿಂದಿ ಗಾಡಿ. ಮೈಲೇಜ್ ಆಲ್ಮೋಸ್ಟ್ ಲೈಕ್ 50 to 60 ಬರುತ್ತೆ ಅಂತ ಹೇಳಿದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡು. ಇನ್ನ ನಮ್ಮ ಹತ್ರ ಗೋಡನಲ್ಲಿ 70 ಇಂದ 70 ಗಾಡಿ ಸಿಗುತ್ತೆ. ನಿಮ್ಗೆ ಯಾವ ಗಾಡಿ ಬೇಕು ಒಂದು 5 ನಿಮಿಷ ಕೂತ್ಕೊಳ್ಳಿ, ನಿಮ್ಗೆ ವಾಟ್ಸಪ್ ಲೊಕೇಶನ್ ಸೆಂಡ್ ಮಾಡ್ತೀವಿ. ನಿಮ್ಗೆ ಯಾವ ಪದಾರ್ಥ ಬೇಕು, ಇಂಪೋರ್ಟೆಡ್ ಬೈಕು ಯಾವ್ದು ಬೇಕು ಎಲ್ಲ ಸಿಕ್ಕತ್ತೆ ನಮ್ಮ ಹತ್ರ. ಓಕೆ ಸೊ ಡೈರೆಕ್ಟ್ ಆಗಿ ಒಂದ್ಸತಿ ವಿಸಿಟ್ ಡೈರೆಕ್ಟ್ ಕಸ್ಟಮರ್ ಟು ಕಸ್ಟಮರ್ ಡೀಲ್ ಮಾಡ್ಕೊಡ್ತೀವಿ. ನಮ್ಗೆ ಒಳಗಡೆ ಮಳ್ಗೋದು ಆಚೆ ಮಳ್ಗೋದು ಏನಿಲ್ಲ. ಕಸ್ಟಮರ್ ಎದುರುಗಡೆ ಕರ್ಸ್ತೀವಿ, ಮುಂದೆ ವ್ಯಾಪಾರ ಮಾಡ್ತೀವಿ. 3 months ಇಂಜಿನ್ ವಾರಂಟಿ ಕೊಡ್ತೀವಿ. ಓಕೆ 3 months ಇಂಜಿನ್ ವಾರಂಟಿ ನಮ್ದು ಸರ್ವಿಸ್ ಸೆಂಟರ್ ಇದೆ, ಅಲ್ಲೇ ಸರ್ವಿಸ್ ಮಾಡಿ ಕೊಡ್ತೀವಿ. ಓಕೆ ಸೊ ನೋಡಿ, ಇಷ್ಟೊಂದೆಲ್ಲ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ಓಕೆ ಸರ್.